ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಂಡೋ ಟರ್ಬೈನ್ ಬಾರ್ಡರ್ ಪೊಲೀಸ್ ಫೋರ್ಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡಿ. ಇನ್ನು ಈ ಹುದ್ದೆಗೆ ಮೇಲ್ ಹಾಗೆ ಫಿಮೇಲ್ ಅಭ್ಯರ್ಥಿಗಳು ಇಂಡಿಯನ್ ಸಿಟಿಜನ್ ಆಗಿರುವಂಥ ಅಭ್ಯರ್ಥಿಗಳು ಯಾರೇ ಬೇಕಾದರೂ ಅಪ್ಲೈ ಮಾಡ್ಬೋದಾಗಿತ್ತು. ಇದು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ ಮತ್ತು ಕಾನ್ಸ್ಟೇಬಲ್ನ ಜನರಲ್ ಡ್ಯೂಟಿಯ ಹುದ್ದೆಗಳು ಇದಾಗಿದ್ದು ಈ ಹುದ್ದೆಗಳು ಬಂದು ಅಂಡರ್ ಸ್ಪೋರ್ಟ್ಸ್ ಕೋಟಾದ ಹುದ್ದೆಗಳಾಗಿರ್ತವೆ. ಇನ್ನು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿತ್ತು. ಮಾರ್ಚ್ 4ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕೊನೆ ದಿನಾಂಕ ಬಂದು ಏಪ್ರಿಲ್ 2ನೇ ತಾರೀಕು ರಾತ್ರಿ 11:59 ನಿಮಗೆ ಸಮಯ ಇರುತ್ತೆ. ಇನ್ನು ಯಾವ್ಯಾವ ಸ್ಪೋರ್ಟ್ಸ್ ಅಂತ ನೋಡೋದಾದರೆ ಮೊದಲನೇದಾಗಿ ಅಥ್ಲೆಟಿಕ್ಸ್ನ ಹುದ್ದೆಗಳು ಖಾಲಿ. ಸ್ಪೋರ್ಟ್ಸ್ನಲ್ಲಿ ಒಟ್ಟು 25 ಹುದ್ದೆಗಳು ಖಾಲಿ ಇದ್ದು ಮೇಲ್ ಹಾಗೆ ಫಿಮೇಲ್ ಅಭ್ಯರ್ಥಿ ಈ ಹುದ್ದೆ ಎಲ್ಲ ಸ್ಪೋರ್ಟ್ಸ್ನಲ್ಲೂ ಮೇಲ್ ಹಾಗೆ ಫಿಮೇಲ್ ಅಭ್ಯರ್ಥಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸ್ವಿಮ್ಮಿಂಗ್ನ 7 ಹುದ್ದೆಗಳು, ಶೂಟಿಂಗ್ನ 2 ಹುದ್ದೆಗಳು, ಬಾಕ್ಸಿಂಗ್ನ 5 ಹುದ್ದೆಗಳು, ವೆಯ್ಟ್ ಲಿಫ್ಟಿಂಗ್ನ 7 ಹುದ್ದೆಗಳು, ಟೆಕ್ ಬೋರ್ಡ್ನ 5 ಹುದ್ದೆಗಳು, ಆರ್ಚರಿನ 6 ಹುದ್ದೆಗಳು, ಜಿಮ್ನಾಸ್ಟಿಕ್ನ 6 ಹುದ್ದೆಗಳು, ಕಬಡ್ಡಿಯ 1 ಹುದ್ದೆಗಳು, ಐಸ್ ಹಾಕಿಯ 4 ಹುದ್ದೆಗಳು, ಹಾಕಿಯ 1 ಹುದ್ದೆಗಳು, ಫುಟ್ಬಾಲ್ನ 1 ಹುದ್ದೆ, ಹಾಗೆ ಈಕ್ವೆಸ್ಟ್ರಿಯನ್ನ 1 ಹುದ್ದೆಗಳು, ಕಯಾಕಿಂಗ್ನ 5 ಹುದ್ದೆಗಳು, ಕೊನೋಯಿಂಗ್ನ 6 ಹುದ್ದೆಗಳು, ರೋವಿಂಗ್ನ 5 ಹುದ್ದೆಗಳು, ವಾಲಿಬಾಲ್ನ 1 ಹುದ್ದೆಗಳು, ಜೂಡೋನ 2 ಹುದ್ದೆಗಳು, ವೆಸ್ಟ್ಲಿಂಗ್ನ 2 ಹುದ್ದೆಗಳು, ಹ್ಯಾಂಡ್ಬಾಲ್ನ, ಐಸ್ಕಿಂಗ್, ಪವರ್ ಲಿಫ್ಟಿಂಗ್, ಖೋ-ಖೋ, ಸೈಕ್ಲಿಂಗ್, ಯೋಗಾಸನ, ಪೆಂಟಾಕ್ಸ್ಲೀಟ್, ಬ್ಯಾಸ್ಕೆಟ್ಬಾಲ್ನ ಸ್ಪೋರ್ಟ್ಸ್ ಇದ್ದು ನಿಮಗೆ ಒಟ್ಟು ಬಂದು 133 ಹುದ್ದೆಗಳು ಇರ್ತವೆ. ಮೇಲ್ ಅಭ್ಯರ್ಥಿಗೆ 70, ಫಿಮೇಲ್ ಅಭ್ಯರ್ಥಿಗೆ 63 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ಹುದ್ದೆಗೆ ಏನಾದರೂ ನೀವು ಆಯ್ಕೆ ಆದರೆ ನಿಮಗೆ ಬೇಸಿಕ್ ಪೇಮೆಂಟೇ ಬಂದು 21,000 ಇರುತ್ತೆ. ಮ್ಯಾಕ್ಸಿಮಮ್ ಒಂದು 69,000ವರೆಗೆ ನಿಮಗೆ ಬೇಸಿಕ್ ಪೇಮೆಂಟ್ ಇರುತ್ತೆ. ಅದ್ರ ಜೊತೆಗೆ ಅದರ್ ಅಲವೆನ್ಸಸ್ ಕೂಡ ಇದ್ದು ಡಿಯರ್ನೆಸ್ ಅಲವೆನ್ಸ್, ರೇಷನ್ ಅಲವೆನ್ಸ್, ವಾಷಿಂಗ್ ಅಲವೆನ್ಸ್, ಸ್ಪೆಷಲ್ ಕಾಂಪನ್ಸೇಟರಿ ಅಲವೆನ್ಸ್ ಇರುತ್ತೆ. ಪೋಸ್ಟ್ ಸ್ಪೆಸಿಫಿಕ್ ಬಾರ್ಡರ್ ಏರಿಯಾಸ್, ಫ್ರೀ ಯೂನಿಫಾರ್ಮ್, ಫ್ರೀ ಅಕೊಮಡೇಷನ್ ಆರ್ HRA, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ಫೀಸ್ ಲೀವ್ ಪಾಸ್, ಫೀಸ್ ಮೆಡಿಕಲ್ ಫೆಸಿಲಿಟೀಸ್, ಇನ್ನು ಅದರ್ ಅಲವೆನ್ಸಸ್ ಕೂಡ ನಿಮಗೆ ಸೇರಿರುತ್ತೆ. ನ್ಯೂ ರಿಕ್ಸ್ಟೇಟೆಡ್ ಡಿಫೆಂಡ್ ಕಾಂಟ್ರಿಬ್ಯೂಟರಿ ಪೆನ್ಷನ್, ಹಾಗೆ ನಿಮಗೆ ಪೆನ್ಷನ್ ಸ್ಕೀಮ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಮಿನಿಮಮ್ ಏಜ್ 18 ವರ್ಷ ಆಗಿದ್ದು ಮ್ಯಾಕ್ಸಿಮಮ್ 23 ವರ್ಷ ಏಜ್ ಆಗಿರುತ್ತೆ. ಅದರೊಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಮೆಟ್ರಿಕ್ಯುಲೇಷನ್ ಅಂದರೆ 10th ಮುಗಿಸಿರ್ಬೇಕಾಗಿರುತ್ತೆ. ಅಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದಾಗಿದ್ದು 10th ನೀವು ಕಂಪಲ್ಸರಿ ನೀವು ಕಂಪ್ಲೀಟ್ ಮಾಡಿರಲೇಬೇಕಾಗಿರುತ್ತೆ. ಇನ್ನು ಅಪ್ಲೈ ಮಾಡೋವಂಥವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು 10 ಇಯರ್ಸ್ ಬಂದು SC/ST ಕ್ಯಾಟಗರಿಗೆ, OBCಗೆ ಬಂದು 8 ಇಯರ್ಸ್, NLCಗೆ ಬಂದು ಹಾಗೆ ಡಿಪಾರ್ಟ್ಮೆಂಟ್ ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಏನಾದರೂ ಕೆಲಸ ಮಾಡುತ್ತಿರೋ ಅಂಥವ್ರು ಆದರೆ ಅವ್ರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಮತ್ತು OBC ಕ್ಯಾಂಡಿಡೇಟ್ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಿರುತ್ತೆ. ಹಾಗೆ ಯಾವ ಕಾಂಪಿಟೇಷನಲ್ಲಿ ನೀವು ಮೆಡಲ್ನ ಪಡೆದಿದ್ದರೆ ನಿಮಗೆ ಎಷ್ಟು ಮಾರ್ಕ್ಸ್ ಅಂತ ನೋಡೋದಾದರೆ ಮೊದಲನೇದಾಗಿ ಒಲಿಂಪಿಕ್ಸ್ ಗೇಮ್ ಅಥವಾ ಸಮ್ಮರ್ ಅಥವಾ ಇಂಟರ್ನ ಗೇಮ್ಗಳಲ್ಲಿ ನೀವು ಕಾಂಪಿಟೇಷನ್ಗಳಲ್ಲಿ ನೀವು ಏನಾದರೂ ಮೆಡಲ್ನ ಪಡೆದಿದ್ದರೆ ಗೋಲ್ಡ್ ಆದರೆ 100 ಮಾರ್ಕ್ಸ್, ಸಿಲ್ವರ್ ಆದರೆ 96 ಮಾರ್ಕ್ಸ್, ಬ್ರೌನ್ ಆದರೆ 92 ಮಾರ್ಕ್ಸ್ ಇರುತ್ತೆ. ಮಾರ್ಕ್ಸ್ ಫಾರ್ ಪಾರ್ಟಿಸಿಪೇಟ್ಗೆ 80 ಮಾರ್ಕ್ಸ್. ಈ ರೀತಿ ಇದು ವರ್ಲ್ಡ್ ಚಾಂಪಿಯನ್ಶಿಪ್, ಏಷ್ಯನ್ ಗೇಮ್, ಏಷ್ಯನ್ ಚಾಂಪಿಯನ್ಶಿಪ್, ಯೂತ್
ಒಲಿಂಪಿಕ್ಸ್ ಗೇಮ್, ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್, ಸ್ಯಾಫ್ ಗೇಮ್ಸ್, ಹಾಗೆ ನ್ಯಾಷನಲ್ ಗೇಮ್ಸ್ ಆ್ಯಂಡ್ ಸೀನಿಯರ್ ನ್ಯಾಷನಲ್ ಚಾಂಪಿಯನ್, ಯೂತ್ ಅಥವಾ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ, ಅಂದರೆ ಚಾಂಪಿಯನ್ಸ್ ಆಗಿರುವಂಥ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಇಲ್ಲಿ ನೀಡಿದ್ದಾರೆ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಬಂದು ಕಂಟ್ರಿಗೋಸ್ಕರ ಯಾರು ಆಡಿರ್ತೀರೋ ಮತ್ತು ಅದರಲ್ಲಿ ಯಾರು ಮೆಡಲ್ ವಿನ್ ಆಗಿರ್ತೀರೋ ಅಂಥವ್ರಿಗೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಗೋಲ್ಡ್, ಸಿಲ್ವರ್ ಅಥವಾ ಬ್ರೌನ್ ಯಾವುದೇ ಆಗಿರಲಿ ನೀವು ವಿನ್ ಆಗಿರಬೇಕಾಗಿರುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಬಂದು ಮೆಡಲ್ ವಿನ್ ಆಗಿರೋವಂಥವ್ರು ಮತ್ತು ಪೊಸಿಷನ್ ಆಫ್ ಥರ್ಡ್ ಪ್ಲೇಸ್ ಪಡ್ಕೊಂಡಿರೋವಂಥವ್ರು, ಸೀನಿಯರ್ ಅಥವಾ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ ಆಗಿರೋವಂಥವ್ರಿಗೆ ನಿಮಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೆ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು ಮೇಲ್ ಹೈಟ್ ಬಂದು 170 ಮೀಟರ್ಸ್, ಫೀಮೇಲ್ ಹೈಟ್ ಬಂದು 157 ಸೆಂಟಿಮೀಟರ್ಸ್ ಇರಬೇಕಾಗಿರುತ್ತೆ. ಹಾಗೆ ಚೆಸ್ಟ್ ಅಭ್ಯರ್ಥಿಗೆ 80 ಸೆಂಟಿಮೀಟರ್ಸ್ ಇರಬೇಕಾಗಿರುತ್ತೆ. ಇಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಇಂತಿಂಥ ಸ್ಟೇಟ್ಗೆ ಇಂತಿಂಥ ಹೈಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಒಮ್ಮೆ ವಿಡಿಯೋನ ಪಾಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ. ಹಾಗೆ ಅಪ್ಲೈ ಮಾಡೋವಂಥವ್ರಿಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಸ್ಕೋರ್ ಇರಬೇಕಾಗಿದ್ದು, ಹೈ ಸೈಟು ಬಂದು ಮಿನಿಮಮ್ 6 or 6 ಆ್ಯಂಡ್ ಮತ್ತು 6/9 ಇರಬೇಕಾಗಿರುತ್ತೆ. ಹಾಗೆ ನಿಮಗೆ ಅಪ್ಲೈ ಮಾಡೋವಂಥವ್ರಿಗೆ ಟ್ಯಾಟು ಅಲೋ ಇದ್ದು, ಬಟ್ ಇಷ್ಟೇ ಸೈಜ್ ಅಂತ ಇರುತ್ತೆ. ಆ ರೀತಿ ಮಾತ್ರ ಇದ್ದರೆ ನಿಮಗೆ ಅಲೋ ಮಾಡ್ತಾರೆ. ಇನ್ನು ಅಪ್ಲೈ ಮಾಡೋವಂಥವ್ರು ಏಪ್ರಿಲ್ 2ನೇ ತಾರೀಕು ಒಳಗಡೆ ಇಲ್ಲಿ ಕಾಣಿಸ್ತಿರೋ recruitment.itbpolice.nic.in ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದಿರುತ್ತೆ. ಮತ್ತು ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕಾಗಿದ್ದು. ನೋ ಅಪ್ಲಿಕೇಶನ್ಸ್ ವಿಲ್ ಬಿ ಅಕ್ಸೆಪ್ಟೆಡ್ ಆಫ್ಲೈನ್ ಮೂಲಕ ಏನಾದರೂ ಅಪ್ಲೈ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇನ್ನು ಅಪ್ಲೈ ಮಾಡೋವಂಥವ್ರು ಅಪ್ಲಿಕೇಶನ್ ಫೀಸ್ ಕೂಡ ನೀವು ಪೇ ಮಾಡಬೇಕಾಗಿದ್ದು. SC/ST ಜನರಲ್ ಕ್ಯಾಟಗರಿ EWS OBC ಕ್ಯಾಂಡಿಡೇಟ್ಗಳಾದರೆ ಮತ್ತು ಸ್ಪೋರ್ಟ್ಸ್ ಕೋಟಾದ ಅಭ್ಯರ್ಥಿಗಳು ನೀವು ₹100 ಪೇ ಮಾಡಬೇಕಾಗಿರುತ್ತೆ. ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ ಮತ್ತು SC/ST ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಈ ಹುದ್ದೆಗೆ ಆಯ್ಕೆ ವಿಧಾನ ಬಂದು ಪ್ಲೇಯರ್ಸ್ ಹೂ ಹ್ಯಾವ್ ಪಾರ್ಟಿಸಿಪೇಟ್ ಆ್ಯಂಡ್ ಆರ್ ವಿನ್ ದ ಮೆಡಲ್, ಅಂದರೆ ಮೆಡಲ್ ಯಾರು ವಿನ್ ಆಗಿರ್ತೀರೋ ಮತ್ತು ಗೇಮ್ ಯಾರು ಆಡಿರ್ತೀರೋ ಅದರ ಆಧಾರದ ಮೇಲೆ ನಿಮ್ಮನ್ನು ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಸೊ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಂದು ಎಜುಕೇಷನ್, ಸ್ಪೋರ್ಟ್ಸ್, ಡೊಮಿಕ್ಲೈನ್ ಮತ್ತು ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ಮ್ಯಾಟ್ರಿಕ್ಯುಲೇಷನ್ ಅಂತ 10th ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ OBC ಅಭ್ಯರ್ಥಿ ಆದರೆ ಅವರು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಾಗೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋವಂಥವ್ರಾಗಿದ್ದರೆ ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮತ್ತು ಲೇಟೆಸ್ಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ನಿಮಗೆ 8 ಆಗಿರುತ್ತೆ. ಮತ್ತು ನೀವು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಕಾಣಿಸ್ತಿರೋ ಹೆಲ್ಪ್ಲೈನ್ಗೆ ನೀವು ಕಾಲ್ ಮಾಡ್ಬೋದಾಗುತ್ತೆ.
ಲೈನ್ ಏನಾದರೂ ಬಿಸಿ ಬಂದರೆ ಮತ್ತೆ ಟ್ರೈ ಮಾಡ್ತೀರಿ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಮಿನಿಮಮ್ ಹೈಟ್ ಬಂದು 148 ಸೆಂಟಿಮೀಟರ್ಸ್ ಆಗಿದ್ದು 18ರಿಂದ 37 ವರ್ಷದ ಒಳಗಡೆ ಇರೋವಂಥವ್ರಿಗೆ ಇಷ್ಟು ಸೆಂಟಿಮೀಟರ್ಸ್ ಇದಾಗಿರುತ್ತೆ. ಮಿನಿಮಮ್ ಬಂದು 134 ಸೆಂಟಿಮೀಟರ್ಸಿಂದ 148 ಸೆಂಟಿಮೀಟರ್ಸ್ ಹೈಟ್ ಇದಾಗಿದ್ದು ಮ್ಯಾಕ್ಸಿಮಮ್ ಒಂದು 168 ಸೆಂಟಿಮೀಟರ್ಸ್ ಆಗಿರುತ್ತೆ. ಮತ್ತು ಮೇಲ್ ಕ್ಯಾಂಡಿಡೇಟ್ಗೆ ಮಿನಿಮಮ್ 144 ಸೆಂಟಿಮೀಟರ್ಸಿಂದ 156 ಸೆಂಟಿಮೀಟರ್ಸ್ ಇದು ಮಿನಿಮಮ್ 18 ವರ್ಷದವರೆಗಾಗಿದ್ದು ಮ್ಯಾಕ್ಸಿಮಮ್ ಒಂದು 190 ಸೆಂಟಿಮೀಟರ್ಸ್ ಆಗಿರುತ್ತೆ. ಇನ್ನು ಅಪ್ಲೈ ಮಾಡೋವಂಥವ್ರಿಗೆ ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್ನ ಸಾಫ್ಟ್ ಕಾಪಿ ಇದಾಗಿದ್ದು. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ನಿಮಗೆ ಫಸ್ಟ್ ಬಂದು ತಲುಪೋ ಸಹಾಯ ಆಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಮತ್ತು ಆನ್ಲೈನಲ್ಲಿ 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ಗಳಿಗೂ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಕೂಡ ಜಾಯ್ನ್ ಆಗಿ. ಅದು ಲಿಂಕ್ನ ನಾನು ನನ್ನ ಚಾನಲ್ನ ಬಯೋದಲ್ಲಿ ನೀಡಿರ್ತೀನಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.